ನಿನ್ನೆ ಗ್ಯಾರಂಟಿಗಳು ಬಡವರಿಗೆ ಮಾತ್ರ ತಲುಪಬೇಕು ಅಂತ ಹೇಳಿದ್ದಾರೆ ಸರ್, ಪಾಸಿಬಲ್ ಇದೆಯಾ ಸರ್? ಇಲ್ಲ, ಅವರು ನಮ್ಮ ತುರುವೇಕೆರೆ ಶಾಸಕರು ಅವರು ಸಲಹೆ ಕೊಟ್ಟರು, ನೀವು ಯಾಕೆ ಬರೀ BPLನವ್ರಿಗೆ ಕೊಡಬಾರ್ದು, ಬಡವರಿಗೆ ಅಂತ ಕಾರ್ಯಕ್ರಮ ಮಾಡಿದ್ದೀರಾ, ಅದಕ್ಕಾಗಿ BPLನವ್ರಿಗೆ ಯಾಕೆ ಕೊಡಬಾರ್ದು ಅಂತ ಅವರು ಸಲಹೆಯನ್ನು ಮಾಡಿದರು. ಹೌದಪ್ಪ, ನೀವು ಅದನ್ನು ನೀವೆಲ್ಲ ವಿರೋಧ ಪಕ್ಷದವರು ಆ ಥರ ಸಲಹೆ ಕೊಡಿ, ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದೇನೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸಚಿವರುಗಳು ಕೂಡ ಆಗಬೇಕು ಅಂತ ಬಯಸಿದ್ದಾರೆ, ಕೆಲವರು ವಾಲಂಟಿಯರ್ ಬಿಡ್ಲಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಲ್ಲ, ವಾಲಂಟಿಯರ್ ಈಗಾಗಲೇ ಬಹಳ ಜನ ಬಿಡ್ತಾ ಇದ್ದಾರೆ. ನಮಗೆ IT ರಿಟರ್ನ್ಸ್ ಫೈಲ್ ಮಾಡುವಂಥವರು, ಸರ್ಕಾರಿ ನೌಕರರು, ಅವರೆಲ್ಲರೂ ಕೂಡ ವಾಲಂಟಿಯರ್ ಆಗಿ ಬಹಳ ಜನ ಬಿಡ್ತಾ ಇದ್ದಾರೆ. ಅದನ್ನ ಮುಂದುವರೆದು ಬಡವರಿಗಾಗಿ ಅಂತ ಹೇಳಿ ಮಾಡಬೇಕು ಅಂತ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ನಮ್ಮ MT ಕೃಷ್ಣಪ್ಪನವರು. ಅದನ್ನು ನಾನು ಹೇಳಿದೆ, ನೋಡಿ ಇದ್ರ ಬಗ್ಗೆ ನೀವು ಸಲಹೆ ಕೊಡಿ, ವಿರೋಧ ಪಕ್ಷದವರೆಲ್ಲ ಸೇರಿ ಅದನ್ನ ಚರ್ಚೆ ಮಾಡ್ತೀವಿ ನಾವು ಸರ್ಕಾರದಲ್ಲಿ ಅಂತ ಹೇಳಿದ್ರು. ಅದನ್ನ ನೋಡೋಣ, ಮುಂದಿನ ದಿನದಲ್ಲಿ ಅದರ ಚರ್ಚೆ ಅಗತ್ಯ ಇದ್ರೆ ಫಲಿತಾಂಶ ಏನು ಬರುತ್ತೆ ಅಂತ ನೋಡ್ಬೇಕಲ್ಲ. ಚರ್ಚೆ ಮಾಡಿದ ಮೇಲೆ ತಾನೇ ಗೊತ್ತಾಗುತ್ತೆ. ಅದರ ಸಾಧಕ ಬಾಧಕಗಳನ್ನ ನಾವು ಚರ್ಚೆ ಮಾಡಬೇಕು. ಯಾಕೆಂದ್ರೆ ನಾವು ಚುನಾವಣೆ ಸಂದರ್ಭದಲ್ಲಿ ಆ ರೀತಿ ನಾವೇನು ಬರೀ BPL ಕಾರ್ಡ್ನವ್ರಿಗೆ ಅಂತ ಹೇಳಿರಲಿಲ್ಲ. ಈಗ ಅದನ್ನು ಮಾಡಿಫೈ ಮಾಡಬೇಕು ಅಂದರೆ ಅದರ ಪೊಲಿಟಿಕಲ್ ಇಂಪ್ಯಾಕ್ಟು ಅಥವಾ ಅದರ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳು ಅದನ್ನೆಲ್ಲ ಮಾಡಿದ ಮೇಲೆ ತೀರ್ಮಾನ ಸರ್ಕಾರ ತಗೋಬೇಕಾಗುತ್ತೆ. ಇಲ್ಲ, ಹೊರೆ ಅಂತೂ ನೋಡಿ, ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಯಾವುದಕ್ಕೋಸ್ಕರ ಹೊರೆ ಆಗಿದೆ, ಬಡವರಿಗೋಸ್ಕರ ಹೊರೆ, ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ. ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಾನೆ ಗೊತ್ತಿತ್ತು, ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗಲೇಬೇಕು. ಅದನ್ನ ಕಾನ್ಶಿಯಸ್ಲಿ ನಾವು ಮಾಡಿದ್ದೀವಿ, ಗೊತ್ತಿಲ್ಲದೆ ಮಾಡಿಲ್ಲ, ಗೊತ್ತಿದ್ದೇ ಮಾಡಿದ್ದೀವಿ. ಈ BPL ಕಾರ್ಡ್ ಏನೋ ಪರಿಷ್ಕರಣೆ ಆಗುತ್ತಾ? ಇಲ್ಲ, ಅದೇ ಚರ್ಚೆ ಆಗಬೇಕು.